ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಆರಾಮಾಗಿ ಚೆನ್ನಾಗಿದ್ದೀವಿ. ನೀವು ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗದೇನೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಪ್ಲೀಸ್. ಓಕೆನಾ? ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಓಕೆನಾ? ಸೊ ಇದು ಬಂದು ಸ್ಯಾಟರ್ಡೆ ವಿಡಿಯೋ ಆಗಿರುತ್ತೆ. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಹೊರಗಡೆ ವಾಕಿಂಗ್ಗೆ ಅಂತ ಹೋಗ್ತಾ ಇರೋದು. ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಕ್ಲೀನಪ್ ಆಗಿ, ಅಂದರೆ ಮಾರ್ನಿಂಗ್ ರೊಟೀನ್ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಲ್ವಾ, ಸೊ ಹಾಗಾಗಿ ಸೊ ಅಂದರೆ ನೀರು ಕುಡಿದು ಅಥವಾ ಮೆಂತ್ಯ ಕಾಳು ತಿಂದು ಸೊ ಇದೆಲ್ಲ ಮುಗಿಸ್ಕೊಂಡು ವಾಕಿಂಗ್ ಹೋಗ್ತಾ ಇರೋದು. ಇಲ್ಲಿ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಅಂದರೆ ನಮ್ಮ ಮನೆ ನಿಯರ್ ಬೈನಲ್ಲೇ ನಮ್ಮ ಮನೆ ಮುಂದೆನೇ ಒಂದು ಏನದು ಪಾರಿಜಾತ ಗಿಡ ಇದೆ. ಅದು ನೆಕ್ಸ್ಟ್ ನಮ್ಮ ಮನೆ ಪಕ್ಕದಲ್ಲಿ ಕೂಡ ಪಾರಿಜಾತ ಗಿಡ ಇದೆ. ಅಲ್ಲಿ ಹೂವು ಬಿಟ್ಟಿತ್ತು. ಸೊ ಅದನ್ನು ನೋಡ್ಕೊಂಡು, ಅಂದರೆ ನಮ್ಮ ಮನೆ ಹತ್ರ ಇರೋ ಗಿಡದಲ್ಲಿ ಹೂವು ಬಿಡ್ತಾಯಿಲ್ಲ. ಸೊ ಹಾಗಾಗಿ ಪಕ್ಕದ ಮನೇಲಿ ಇದೆಯಲ್ಲ ಅಲ್ಲಿ ಹೂವು ಬಿಟ್ಟಿತ್ತು. ಅದನ್ನು ನೋಡಿಕೊಂಡು ಹೋಗ್ತಾ ಇರೋದು. ಅಂದರೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾಯಿದ್ದೀನಿ. ಅವನಿಗೆ ಸ್ಕೂಲ್ ಹತ್ರ ಬೇರೆ ಹೋಗೋದಿದೆ. ಸೊ ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ನಲ್ವಾ, ಸೊ ಅದ್ರ ಬಗ್ಗೆನೇ ಮಾತಾಡಿಕೊಂಡು ವಾಕಿಂಗ್ ಮಾಡ್ತಾಯಿದ್ವಿ. ಅಂದರೆ ವೆದರ್ ನೋಡ್ಬೋದು ಅಥವಾ ನೇಚರ್ನ ನೋಡ್ಬೋದು, ಎಷ್ಟು ಪೀಸಾಗಿರುತ್ತೆ. ಮಾರ್ನಿಂಗ್ ಎದ್ದು ವಾಕ್ ಮಾಡೋದ್ರಿಂದ ಮೈಂಡ್ ಕೂಡ ರಿಫ್ರೆಶ್ ಆಗಿರುತ್ತೆ. ಆ್ಯಂಡ್ ಬೇಗ ಎದ್ದಿರ್ತೀನಲ್ವ, ಕೆಲಸಗಳೆಲ್ಲ ಬೇಗ ಆಗುತ್ತೆ. ಸೊ ಅದಾದಮೇಲೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದೆರಡು ಹೂವು ತೆಕ್ಕೊಳ್ಳೋಣ ಅಂತ ತೆಗೆದುಕೊಳ್ತಾ ಇದ್ದೀನಿ. ನಾನೇನು ಜಾಸ್ತಿ ತೊಗೊಳೋದಿಲ್ಲ, ಒಂದು 10ರಿಂದ 15 ಹೂವು ತೊಗೊಳ್ತೀನಿ ಅಷ್ಟೇ. ನಮ್ಮ ಮನೇಲಿರೋ ಫೋಟೋಕ್ಕೆ ಆರಾಮಾಗತ್ತೆ. ಅಂದರೆ ಅದು ನಾವು ಹಾಕಿದ ಗಿಡನೂ ಅಲ್ವಲ್ಲ, ಸೊ ಹಾಗಾಗಿ ಒಂದೆರಡು ಹೂವು ತಗೊಳ್ತೀನಿ. ಈ ಪಾರಿಜಾತ ಹೂವು ಬಂದು ವಿಷ್ಣುವಿಗೆ ತುಂಬ ಶ್ರೇಷ್ಠ ಅಥವಾ ವಿಷ್ಣುವಿಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಪಾರಿಜಾತ ಹೂವನ್ನು ತೊಗೊಂಡು ಮನೆಗೆ ಬಂದೆ. ಇಲ್ಲಿ ನೋಡ್ಬೋದು, ಅಂದರೆ ಇದನ್ನು ಮರದಲ್ಲೇ ತೆಗಿಯೋ ಹಾಗಿಲ್ಲ, ಕೆಳಗಡೆ ಏನು ಬಿದ್ದಿರುತ್ತೆ ಆ ಹೂವನ್ನಷ್ಟೇ ನಾವು ಆರಿಸ್ಕೊಬೇಕು. ಸೊ ಹಾಗಾಗಿ ಕೆಳಗಡೆ ಏನು ಬಿದ್ದಿತ್ತೋ ಅದನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸೊ ಮನೆಗೆ ಬ್ಯಾಕ್ ಬಂದು, ಅಂದರೆ ನೈಟೇ, ಅಂದರೆ ಹಿಂದಿನ ವೀಡಿಯೋದಲ್ಲೇ ತೋರಿಸಿದ್ನಲ್ಲ, ಬೆಂಡೆಕಾಯಿನ ತೊಳೆದಿಟ್ಟಿದ್ದೆ. ಅದನ್ನು ಪಕ್ಕದಲ್ಲಿ ಒಂದು ಸ್ವಲ್ಪ ಹುರಿಯೋಕ್ಕೆ ಅಂತ ಇಟ್ಟಿದ್ದೆ. ಹಾಗೆ ಇದಕ್ಕೆ ಏನೇನು ಟೊಮೊಟೊ ಈರುಳ್ಳಿ ಬೇಕೋ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಹಾಕಿ ಮಾಡೋಣ ಅಂತಲೇ ಅಂದ್ಕೊಂಡೆ. ಅಂದರೆ ಹುಳಿ ಅಂತಂದರೆ ಅಂದರೆ ಕಂಟಿನ್ಯೂಸ್ ಆಗಿ ಅದೇ ಆಗಿಬಿಡುತ್ತೆ. ಮಸಾಲೆ ಇಟ್ಟು ಮಾಡೋದು ಬೇಡ, ಬೇಳೆ ಸಾರು ಮಾಡೋಣ ಅಂತ ಹೇಳಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸೊ ಊರಿಂದ ಬರಬೇಕಾದ್ರೆ ಚೇಪೆಕಾಯಿನ ತೊಗೊಂಡು ಬಂದಿದ್ದು, ಅದರಲ್ಲಿ ಒಂದೆರಡು ಹಣ್ಣಾಗಿತ್ತು, ಜಾಸ್ತಿ ತಂದಿರಲಿಲ್ಲ. ಅದನ್ನು ಮತ್ತು ಸೌತೆಕಾಯಿ ಇತ್ತು, ಪ್ರೊಮೊಗ್ರೆನೇಟು ನನ್ನ ಮಗನಿಗೆ ಸ್ನ್ಯಾಕ್ಸ್ಗೆ ಆಗುತ್ತೆ ಅಂತ ಹೇಳಿ ಅದನ್ನು ಮತ್ತು ಎಲ್ಲ ಸೌತೆಕಾಯಿ, ಚೇಪೆಕಾಯಿ ಇದನ್ನೆಲ್ಲ ಕಟ್ ಮಾಡಿ ನಮ್ಮ ಮನೆಯವ್ರು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ಕುಕ್ಕರಲ್ಲಿ ಬೇಳೆ ಮತ್ತು ಬೆಂಡೆಕಾಯಿ ಬೇಯೋಕ್ಕಿಟ್ಟು ಸೊ ಬಾಗಿಲಿಗೆ ನೀರು ಹಾಕ್ಬಿಡೋಣ, ಹೇಗೂ ಇವತ್ತು ಸ್ಯಾಟರ್ಡೆ ಬೇರೆ ಅಲ್ವಾ, ಪೂಜೆ ಮಾಡೋದಿತ್ತು. ಸೊ ಹಾಗಾಗಿ ಹೊರಗಡೆ ಬಂದಿದ್ದೀನಿ. ಸೊ ಇಲ್ಲಿ ನಾನು ಹೊರಗಡೆ ಕಂಪ್ಲೀಟಾಗಿ ನೀರು ಹಾಕಿ ತೊಳ್ಕೊಂಡು ಒಳಗಡೆ ಹೋಗೋಷ್ಟರಲ್ಲಿ ಕುಕ್ಕರ್ ಕೂಡ ಬೆಂದಿರುತ್ತೆ. ಜೊತೆಗೆ ಮುದ್ದೆಗೆ ಕೂಡ ಇಟ್ಟಿದ್ದೆ. ಸೊ ನಾನು ಫಸ್ಟಿಂದನೂ ವೀಡಿಯೋದಲ್ಲಿ ತೋರಿಸ್ಕೊಳ್ತಾ ಬಂದಿದ್ದೀನಿ. ಫಸ್ಟು ಅಡುಗೆಗೆ ಇಟ್ಬಿಡ್ತೀನಿ. ಸೊ ಅದಾದಮೇಲೆ ಹೊರಗಡೆ ಬಂದು ಬಾಗಿಲಿಗೆ ನೀರು ಹಾಕ್ಕೊಳ್ತೀನಿ. ಅದಾದಮೇಲೆ ಅಡುಗೆ ಆಗಿರುತ್ತೆ. ಸೊ ಈಗ ನೋಡ್ಬೋದು, ಇಲ್ಲಿ ಅದು ಬೇಳೆ ಎಲ್ಲ ಬೆಂದಿತ್ತು, ಅದನ್ನೆಲ್ಲ ತೆಗೆದು ಸಾಂಬಾರು ಒಗ್ಗರಣೆ ಕೊಡೋಣ ಅಂತ ಹೇಳಿ ಇದ್ದೀನಿ. ಇಲ್ಲಿ ಅದೇ ಆಗಲೇ ಹೇಳಿದ್ನಲ್ವ, ಮುದ್ದೆ ಕೂಡ ಇಟ್ಟಿದ್ದೀನಿ ಅಂತ. ಸೊ ಅದನ್ನು ಫೈನಲ್, ಅಂದರೆ ಮುದ್ದೆ ಕಟ್ಟೋದಷ್ಟೇ ಬಾಕಿ ಇತ್ತು. ಇಲ್ಲಿ ಅದು ಟೊಮೊಟೊ ಮಸ್ತ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಸಾಂಬಾರು ಆಗೋಗುತ್ತೆ. ಸೊ ನಮ್ಮ ಮನೆಯವ್ರು ತಿಂದ್ಕೊಂಡು ಆಫೀಸ್ಗೆ ಹೊರಡ್ತಾರೆ. ಈಗ ನನ್ನ ಮಗನೂ ಎದುರಿಸ್ಬೇಕು, ಅವನಿಗೂ ಕೂಡ ರೆಡಿ ಮಾಡಬೇಕು. ಅಂದರೆ ಇವಾಗ ಪೂಜೆ ಅವನ ಕೈಲೇ ಮಾಡಿಸ್ತೀನಿ, ಬೆಳಿಗ್ಗೆ ಹೊತ್ತಲ್ವ. ಸೊ ಮನೇಲಿ ಗಂಡು ಮಕ್ಳು ಇರ್ತಾರಲ್ವ, ಅವರು ಪೂಜೆ ಮಾಡಿದ್ರೆ ಮನೆಗೆ ಒಳ್ಳೆಯದು. ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಅಥವಾ ನನ್ನ ಮಗನ ಹತ್ರ ನಾನು ಪೂಜೆ ಮಾಡಿಸೋದು. ಅವರು ಕೆಲವೊಂದು ಸಲ ನಾನು ಕೂಡ ಮಾಡ್ತೀನಿ. ನೋಡ್ಬೋದು, ನನ್ನ ಮಗ ಇಲ್ಲಿ ಕ್ಲೀನಾಗಿ ಅವನೇ ಹೂವು ಎಲ್ಲ ಇಟ್ಟು ದೀಪಕ್ಕೆ ಎಣ್ಣೆ ಹಾಕಿ ಕೊಟ್ಟಿತ್ತು. ಹೂವೆಲ್ಲ ಅವನೇ ಇಟ್ಟಿತ್ತು ದೇವ್ರ ಫೋಟೋಕ್ಕೆ. ಅದಾದಮೇಲೆ ಅವನ ಸ್ಕೂಲ್ಗೆ ಹೋಗಿ
ಸ್ಕೂಲಲ್ಲಿ ಏನು ಫಂಕ್ಷನ್ ಇತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ನಾವು ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಗಿದೆ. ಅಂದರೆ ನಾವು ಪ್ರತಿ ಏನು ಶನಿವಾರ ಇರುತ್ತೋ ಸೊ ಈ ದೇವಸ್ಥಾನಕ್ಕೆ ಬರ್ತೀವಿ. ಕೆಲವೊಂದು ದಿನಗಳಲ್ಲೇ ಬಿಟ್ಟು ಪ್ರತಿ ಶನಿವಾರ ಇಲ್ಲಿಗೆ ಬಂದೇ ಬರ್ತೀವಿ. ಫಸ್ಟು ನಮ್ಮ ಮನೆಯವ್ರು ಹೋದರು. ನನ್ನ ಮಗ ಅವ್ರದ್ದು ವಿಡಿಯೋ ಶೂಟ್ ಮಾಡ್ಕೊಂಡಲ್ವ, ಹಂಗಾಗಿ ನನ್ನ ಮಗ ನಂದು ಸಪ್ರೇಟಾಗಿ ಶೂಟ್ ಮಾಡು ಅಂತ ಹೇಳಿ ಶೂಟ್ ಮಾಡಿಸ್ಕೊಂಡ. ಸೊ ಇಲ್ಲಿಗಂತೂ ನಾವು ಮಿಸ್ ಮಾಡ್ತಾ ಇರಲಿಲ್ಲ. ಅದೇ 3 ಮಂತ್ಸಿಂದ ಏನಾಯ್ತೋ ಗೊತ್ತಿಲ್ಲ, ಸರಿಯಾಗಿ ಹೋಗೋಕ್ಕಾಗ್ತಾ ಇರಲಿಲ್ಲ ಒಂದು ರೀಸನ್ಸಿಂದ. ಸೊ ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ದು. ಸೊ ಇಲ್ಲಿ ಅಂದರೆ ಭಜನೆ ಮಾಡ್ತಾರೆ. ಸೊ ಇಲ್ಲಿನ ಅರ್ಚಕರು ಕೂಡ ತುಂಬ ಚೆನ್ನಾಗಿ ಪೂಜೆನೂ ಮಾಡಿಕೊಡ್ತಾರೆ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದು ಮತ್ತು ನಮ್ಮ ಮನೆಗೆ ಬರೋ ದಾರಿನಲ್ಲೇ ಮತ್ತು ಆಂಜನೇಯನ ದೇವಸ್ಥಾನ ಸಿಗುತ್ತೆ, ಅಲ್ಲಿಗೂ ಕೂಡ ಹೋಗಿ ದರ್ಶನ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಮಗೆ ಅವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಪ್ರಸಾದ ಕೂಡ ಸಿಕ್ತು. ಅಂದರೆ ಇಲ್ಲಿ ಸಿಗುತ್ತೆ, ಪ್ರತಿ ವಾರವೂ ಸಿಗುತ್ತೆ. ನಮಗೆ ಸಿಕ್ಕಿದ್ದು ಅವತ್ತು ಅನ್ಎಕ್ಸ್ಪೆಕ್ಟೆಡಾಗಿ. ಕೆಲವೊಂದು ಸಲ ಸಿಗುತ್ತೆ, ಕೆಲವೊಂದು ಸಲ ಸಿಗಲ್ಲ. ಅವತ್ತು ನಮಗೆ ಸಿಕ್ಕಿತ್ತು. ಸೊ ಸಿಹಿ ಅವಲಕ್ಕಿನೇ ಪ್ರಸಾದವಾಗಿ ಕೊಟ್ಟಿದ್ದರು. 3 ಜನ ತಿಂದ್ಕೊಂಡು ಸೊ ಈಗ ಮನೆಗೆ ರಿಟರ್ನ್ ಆಗ್ತಾಯಿದ್ವಿ. ಆಯಿತಾ. ಇಲ್ಲಿ ಅಂದರೆ ನನಗೆ ಬೆಳಿಗ್ಗೆ ಲೇಟಾಗಿದ್ದರಿಂದ ರಂಗೋಲಿನ ಯಾವುದನ್ನು ತೋರಿಸೋದಕ್ಕಾಗಿಲ್ಲ. ಸೊ ನೋಡ್ಬೋದು, ನಾನು ಆ ಥರ ರಂಗೋಲಿನ ಬಿಟ್ಟಿದ್ದೆ ಕ್ಲೀನಾಗಿ. ಅದಾದಮೇಲೆ ಮನೆಗೆ ಬಂದು ಟಿ ವಿ ಹಾಕ್ಕೊಂಡು ಫಿಲಮ್ ನೋಡ್ತಾ ಇದ್ದೀವಿ. ಈ ಫಿಲಮ್ ಏನಿದೆಯೋ ಇದು ಅಜಯ್ ರಾವ್ದು ಮತ್ತು ರಾಧಿಕಾ ಅವ್ರದ್ದು. ಅದು ಎಂದೆಂದಿಗೂ ಮೂವಿದೆಯಲ್ಲ, ಅದು ನಾನು ಯಾವತ್ತೂ ನೋಡಿರಲಿಲ್ಲ, ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಅವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಟಿ ವಿ ಆನ್ ಮಾಡಿದಾಗ ಟಿ ವಿಲೇ ಹಾಕಿದ್ರು, ನೋಡಿದ್ವಿ. ತುಂಬ ಚೆನ್ನಾಗಿದೆ ಮೂವಿ. ಸೊ ಅದಾದಮೇಲೆ ಬೆಳಗ್ಗೆ ಮಧ್ಯಾಹ್ನ ಏನು ಪಾತ್ರೆ ತೊಳೆದಿಟ್ಟಿದ್ನೋ ಸೊ ಅದನ್ನೆಲ್ಲ ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಜೋಡಿಸ್ಕೊಳ್ತೀನಿ. ಇದಾದಮೇಲೆ ಸೊ ಊಟ ಕಂಪ್ಲೀಟ್ ಮಾಡಿ ಊಟ ಮಾಡಿಕೊಂಡು ಡೇನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಇಷ್ಟ ಆಗಿತ್ತು ನಮ್ಮದು ಸ್ಯಾಟರ್ಡೇದು ರೊಟೀನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆಲ್ಸೋ ನಮಗೂ ಮೋಟಿವೇಶನ್ ಕೂಡ ಸಿಗುತ್ತೆ ಮತ್ತು ನಮಗೂ ಕೂಡ ಸಪೋರ್ಟ್ ಕೂಡ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಂದರೆ ನನಗಿನ್ನೂ ಬೇರೆ ಬೇರೆ ವಿಡಿಯೋ ಮಾಡೋ ಪ್ಲ್ಯಾನ್ಸ್ ಇದೆ, ಅದು ಯಾವುದು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.